ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡಲಾಗಿತ್ತು. ಸೊ ಈ ಟೆಸ್ಟ್ ಡೇ 17 ಆಗಿರ್ತದೆ. ಸೊ ಟ್ರಯಾಂಗಲ್ ಮೇಲೆ ಸಮ್ ಕ್ವಶನ್ಗಳನ್ನ ನಾವು ಈಗ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ಹೌ ಮೆನಿ ಸೈಡ್ಸ್ ಡಸ್ ಅ ಟ್ರಯಾಂಗಲ್ ಹ್ಯಾವ್ ಅಂದರು. ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ 3 ಸೈಡ್ಸ್ಗಳನ್ನ ಟ್ರಯಾಂಗಲ್ ಹೊಂದಿರ್ತದೆ. ಸೊ ಟ್ರಯಾಂಗಲ್ ಈ ರೀತಿ ಇರ್ತದೆ. ಸೊ ಇದರಲ್ಲಿ ಇದೊಂದು ಸೈಡು, ಇದೊಂದು ಸೈಡು, ಹಾಗೆ ಇದೊಂದು ಸೈಡು, 3 ಸೈಡ್ಗಳನ್ನ ಹಾಗೆ 3 ಕೋನಗಳನ್ನ ಈ ಟ್ರಯಾಂಗಲ್ ಹೊಂದಿರ್ತದೆ. ಸೊ ಇಂಟೀರಿಯರ್ ಆ್ಯಂಗಲ್ ಸಮ ಟೋಟಲ್ ಎಷ್ಟು ಇರ್ತದೆ, ಇಲ್ಲಿ 180 ಡಿಗ್ರಿ ಇರ್ತದೆ. ಸೊ ಅದೇ ಎಕ್ಸ್ಟೀರಿಯರ್ ಆ್ಯಂಗಲ್ ಸಮ ಎಷ್ಟಾಗ್ತದೆ, ಇಲ್ಲಿ 360 ಡಿಗ್ರಿ ಆಗ್ತದೆ. ಸೊ ಈ ಆ್ಯಂಗಲ ಹಾಗೆ ಈ ಆ್ಯಂಗಲ ಹಾಗೆ ಈ ಆ್ಯಂಗಲ, ಸೊ ಈ 3 ಆ್ಯಂಗಲ್ಗಳನ್ನ ಎ ಬಿ ಸಿ, ಸೊ ಎ ಬಿ ಸಿ ಆ್ಯಂಗಲ್ಗಳನ್ನ ಇಲ್ಲಿ ನಾವು ಕೂಡಿಸಿದಾಗಿದೆ 360 ಡಿಗ್ರಿ ಆಗಬೇಕು. ಎಕ್ಸ್ಟೀರಿಯರ್ ಆ್ಯಂಗಲ, ಇಂಟೀರಿಯರ್ ಆ್ಯಂಗಲ್ ಎಷ್ಟಾಗಬೇಕು, 180 ಡಿಗ್ರಿ ಇಲ್ಲಿ ಆಗಬೇಕು. ಅವಾಗ ಅದೊಂದು ಟ್ರಯಾಂಗಲ್ ಅಂತ ಆಗ್ತದೆ. ನೆಕ್ಸ್ಟ್, ದ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಇನ್ ಅ ಟ್ರಯಾಂಗಲ್ ಈಸ್ 180 ಡಿಗ್ರಿ. ಸೊ ಇಲ್ಲಿ ಆಲ್ ಇಂಟೀರಿಯರ್ ಆ್ಯಂಗಲ್ ಎಷ್ಟಾಗುತ್ತೆ ಅಂದ್ರೆ 180 ಡಿಗ್ರಿ ಇರ್ತದೆ. ಇದೊಂದು ಟ್ರಯಾಂಗಲ್ನ ಆಲ್ ಇಂಟೀರಿಯರ್ ಆ್ಯಂಗಲ್ ಸಮ್ ಎಷ್ಟಾಗುತ್ತೆ, ಅದು 180 ಡಿಗ್ರಿ ಆಗ್ತದೆ. ನೆಕ್ಸ್ಟ್, ಟ್ರಯಾಂಗಲ್ ವಿತ್ ಆಲ್ ಸೈಡ್ಸ್ ಈಕ್ವಲ್ ಈಸ್ ಕಾಲ್ಡ್ ಅಂದರು. ಸೊ ಒಂದು ಟ್ರಯಾಂಗಲ್ನಲ್ಲಿ ಎಲ್ಲ ಸೈಡ್ಗಳು ಏನೈತಿ ಈಕ್ವಲ್ ಆಗಿದ್ದಾಗ ಆ ಟ್ರಯಾಂಗಲ್ಗೆ ಏನಂತ ಕರಿತಾರೆ ಅಂದರೆ, ಇಲ್ಲಿ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಇಲ್ಲಿ ಕರೀತಾರೆ. ಸೊ ಇಲ್ಲಿ 3 ಟ್ರಯಾಂಗಲ್ನ 3 ಸೈಡ್ಗಳು ಇಲ್ಲಿ ಈಕ್ವಲ್ ಆದಾಗ, ಸೊ ಇದು, ಸೊ 3 ಸೈಡ್ಗಳು ಈಕ್ವಲ್ ಆದಾಗ ಅದೊಂದು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಆಗುತ್ತೆ. ನೆಕ್ಸ್ಟ್, ಹಾಗೆ ಆಲ್ ಆ್ಯಂಗಲ್ಸ 60 ಡಿಗ್ರಿ ಆಗಿರ್ತವೆ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಒಳಗೆ. ಸೊ ಇಲ್ಲಿ 3 ಸೈಡ್ಗಳು ಈಕ್ವಲ್ ಆದಾಗ ಇಲ್ಲಿ 3 ಕೋನಗಳು ಸಹ ಏನಾಗಿರ್ತಾವೆ, ಇಲ್ಲಿ ಈಕ್ವಲ್ ಆಗಿರ್ತಾವೆ. ನೆಕ್ಸ್ಟ್, ಫೋರ್ತ್ ಕ್ವಶನ್, ಟ್ರಯಾಂಗಲ್ ವಿತ್ 2 ಸೈಡ್ಸ್ ಈಕ್ವಲ್ ಈಸ್ ಕಾಲ್ಡ್ ಅಂದರು. ಸೊ ಒಂದು ಟ್ರಯಾಂಗಲ್ನಲ್ಲಿ 2 ಸೈಡ್ಗಳು ಮಾತ್ರ ಇಲ್ಲಿ ಈಕ್ವಲ್ ಆಗಿದ್ದು ಅಂದ್ರೆ ಅದನ್ನು ಐಸೋಸ್ಕೆಲ್ ಟ್ರಯಾಂಗಲ್ ಅಂತ ಇಲ್ಲಿ ಕರೀತಾರೆ. ಸೊ ಇಲ್ಲಿ ಡಯಾಗ್ರಾಮ್ ಒಳಗೆ ನೋಡೋದಾದ್ರೆ, ಸೊ ಇಲ್ಲಿ ನೋಡ್ಬೋದು ಈ ಬಾಹು ಎರಡು ಈಕ್ವಲ್ ಆಗಿದ್ದಾವೆ. ಸೊ ಹಾಗೆ ಅವುಗಳ ಇವೆರಡು ಕೋನಗಳು ಸಹ ಇಲ್ಲಿ ಈಕ್ವಲ್ ಆಗಿರ್ತವೆ. ಸೊ ಅವಾಗ ಇದನ್ನು ಐಸೋಸ್ಕೆಲನ್ಸ್ ಟ್ರಯಾಂಗಲ್ ಅಂತ ಇಲ್ಲಿ ಕರೀತಾರೆ. ನೆಕ್ಸ್ಟ್, ಇಲ್ಲಿ 3 ಸೈಡ ಡಿಫ್ರೆಂಟ್ ಆಗಿದ್ದು ಅಂದರೆ ಅದನ್ನು ಸ್ಕೆಲೈನ್ ಟ್ರಯಾಂಗಲ್ ಅಂತ ಇಲ್ಲಿ ಕರೀತಾರೆ. ಸೊ ಇದು ಒಂದು ಸೆಂಟಿಮೀಟ್ರ್, ಇದು 2 ಸೆಂಟಿಮೀಟ್ರು, ಇದು 3 ಸೆಂಟಿಮೀಟ್ರು, ಇದು 4 ಸೆಂಟಿಮೀಟ್ರ್, ಈ ಥರ ಡಿಫ್ರೆಂಟ್ ಆಗಿದ್ದು ಅಂದರೆ ಅದನ್ನು ಸ್ಕೆಲನ್ ಟ್ರಯಾಂಗಲ್ ಅಂತ ಕರೀತಾರೆ. ಸೊ ಇದಕ್ಕೆ ಐಸೋಸ್ಕೆಲನ್ ಟ್ರಯಾಂಗಲ್ ಅಂತ ಕರೀತಾರೆ, 2 ಸೈಡ್ಗಳು ಇಲ್ಲಿ ಈಕ್ವಲ್ ಆಗಿದ್ದು ಅಂದರೆ. ನೆಕ್ಸ್ಟ್, 3 ಸೈಡ್ ಇಲ್ಲಿ ಈಕ್ವಲ್ ಆಗಿದ್ದು ಅಂದರೆ ಏನೈತಿ, ಅದನ್ನು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಇಲ್ಲಿ ಕರೀತಾರೆ. ಸೊ ಇದ ಬೇಸ್ ಮ್ಯಾಗ ಏನೈತಿ, ಆ್ಯಂಗಲ್ ನೋಡೋದಾದ್ರೆ ಇಲ್ಲಿ ಆಲ್ ಆ್ಯಂಗಲ್ 90 ಡಿಗ್ರಿ ಬಿಲೋ ಇದ್ದು ಅಂದ್ರೆ, ಸೊ ಪ್ರತಿಯೊಂದು ಆ್ಯಂಗಲ್ ಏನೈತಿ ಇಲ್ಲಿ 90 ಡಿಗ್ರಿಗಿಂತ ಕಮ್ಮಿ ಇದ್ದು ಅಂದ್ರೆ ಅದನ್ನು ಅಕ್ಯೂಟ್ ಟ್ರಯಾಂಗಲ್ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಒಂದು ಆ್ಯಂಗಲ್ ಏನೈತಿ 90 ಡಿಗ್ರಿಗಿಂತ ಅಬೋವ್ ಇರಬೇಕು. ಒಂದು ಆ್ಯಂಗಲ್ 90 ಡಿಗ್ರಿಗಿಂತ ಅಬೋವ್ ಇತ್ತು ಅಂದ್ರೆ ಅದನ್ನ ಅಬ್ಸ್ಟ್ಯೂಸ್ ಟ್ರಯಾಂಗಲ್ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಕರೆಕ್ಟ್ ಎಕ್ಸಾಕ್ಟಾಗಿ 90 ಡಿಗ್ರಿ ಇತ್ತಂದ್ರೆ ಅದನ್ನು ರೈಟ್ ಟ್ರಯಾಂಗಲ್ ಅಂತ ಇಲ್ಲಿ ಕರೀತಾರೆ. ನೆಕ್ಸ್ಟ್, ಟ್ರಯಾಂಗಲ್ ವಿತ್ ಆಲ್ ಸೈಡ್ಸ್ ಆಫ್ ಡಿಫ್ರೆಂಟ್ ಲೆಂತ್ಸ್ ಈಸ್ ಕಾಲ್ಡ್ ಅಂದರು. ಸೊ ಎಲ್ಲ ಟ್ರಯಾಂಗಲ್ನಲ್ಲಿ ಪ್ರತಿಯೊಂದು ಡಿಫ್ರೆಂಟ್ ಲೆಂತನ್ನು ಹೊಂದಿದಾಗ, ಸೊ ಇಲ್ಲಿ 2, ಇದು 3, ಇದು 4 ಹತ್ತುವರಿ, ಅಥವಾ ಇನ್ನೂ ನೀವು ಏನು ಬೇಕಾದನ್ನು ತೊಗೋಬೋದು. ಎಲ್ಲ ಸೈಡ್ಗಳು ಡಿಫ್ರೆಂಟ್ ಆಗಿದ್ದು ಅಂದರೆ ಅದನ್ನು ಆಗಲೇ ಹೇಳ್ದಂಗೆ ಏನೈತಿ ಸ್ಕೆಲನ್ ಟ್ರಯಾಂಗಲ್ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ದ ಸೈಡ್ ಅಪೋಸಿಟ್
ದ ರೈಟ್ ಆ್ಯಂಗಲ್ ಈಸ್ ಕಾಲ್ಡ್ ಅಂದರು. ಇಲ್ಲಿ ಹೈಪೋಟೆನಿಯಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ, ಆಪ್ಷನ್ ಸಿ. ಸೊ ಇಲ್ಲಿ ನೋಡ್ಬೋದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗೆ, ಸೊ ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇದರಲ್ಲಿ ಸೈಡ್ ಅಪೋಸಿಟ್ ದ ರೈಟ್ ಆ್ಯಂಗಲ್. ಸೊ ಇದು ರೈಟ್ ಆ್ಯಂಗಲ್ದ ಈ ಥರ ಅಪೋಸಿಟ ಸೈಡ್ ಯಾವುದಿದೆ ಹೈಪೋಟೆನಿಯಸ್ ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಟ್ರಯಾಂಗಲ್ ಇನ್ ವಿಚ್ ಒನ್ ಆ್ಯಂಗಲ್ ಈಸ್ ಗ್ರೇಟರ್ ದೆನ್ 90 ಈಸ್ ಕಾಲ್ಡ್ ಅಂದರು. ಸೊ ಅದನ್ನು ಅಬ್ಟ್ಯೂಸ್ ಆ್ಯಂಗಲ್ ಅಂತೇಳಿ ಕರೀತಾರೆ. ಸೊ ಒಂದು ಆ್ಯಂಗಲ್ ಏನೈತಿ ಇದು ಕರೆಕ್ಟ್ ಎಕ್ಸಾಕ್ಟ್ಲಿ 90 ಡಿಗ್ರಿ ಇತ್ತಂದ್ರೆ ಅದನ್ನು ರೈಟ್ ಆ್ಯಂಗಲ್. ಸೊ ಇಲ್ಲಿ ಒಂದು ಸ್ವಲ್ಪ 90ಕ್ಕಿಂತ ಹೆಚ್ಚಿತ್ತಂದ್ರೆ 110 ಎಲ್ಲ ಇತ್ತಂದ್ರೆ ಇದನ್ನು ಅಬ್ಟ್ಯೂಸ್ ಟ್ರಯಾಂಗಲ್ ಅಂತೇಳಿ ಕರಿಬೋದು. ನೆಕ್ಸ್ಟ್ 90 ಡಿಗ್ರಿಗಿಂತ ಕಡಿಮೆ ಇತ್ತಂದ್ರೆ 90 ಡಿಗ್ರಿಗಿಂತ ಕಡಿಮೆ ಇತ್ತಂದ್ರೆ ಅದನ್ನು ಅಕ್ಯೂಟ್ ಟ್ರಯಾಂಗಲ್ ಅಂತೇಳಿ ಕರಿಬೋದು. ಸೊ ಇಲ್ಲಿ ನೋಡ್ಬೋದು ಲೆಸ್ ದೆನ್ 90 ಅದ. ಸೊ ಇದು ಅಕ್ಯೂಟ್ ಆ್ಯಂಗಲ. ಇಲ್ಲಿ ಎಕ್ಸಾಕ್ಟ್ಲಿ 90 ಡಿಗ್ರಿ ಇತ್ತಂದ್ರೆ ಅದನ್ನ ರೈಟ್ ಆ್ಯಂಗಲ. ಇಲ್ಲಿ 90 ಡಿಗ್ರಿಗಿಂತ ಜಾಸ್ತಿ 180ಕ್ಕಿಂತ ಕಡಿಮೆ ಇತ್ತಂದ್ರೆ ಅದನ್ನ ಅಬ್ಟ್ಯೂಸ್ ಆ್ಯಂಗಲ. ಸೊ 180 ಎಕ್ಸಾಕ್ಟ್ಲಿ 180 ಇತ್ತಂದ್ರೆ ಅದನ್ನ ಸ್ಟ್ರೇಟ್ ಆ್ಯಂಗಲ. ನೆಕ್ಸ್ಟ್ 180 ಅಬೋವ್ ಇರಬೇಕು, 360 ಬಿಲೋ ಇತ್ತಂದ್ರೆ ಅದನ್ನು ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರಿತಾರೆ. ಎಕ್ಸಾಕ್ಟ್ಲಿ 360 ಇತ್ತಂದ್ರೆ ಅದನ್ನು ಫುಲ್ ಆ್ಯಂಗಲ್ ಅಂತೇಳಿ ಕರಿತಾರೆ. ನೆಕ್ಸ್ಟ್, ಟ್ರಯಾಂಗಲ್ ಇನ್ ವಿಚ್ ಆಲ್ ಆ್ಯಂಗಲ್ಸ್ ಆರ್ ಲೆಸ್ ದೆನ್ 90. ಸೊ ಇಲ್ಲಿ ಅಕ್ಯೂಟ್ ಆ್ಯಂಗಲ್ ಒಳಗೆ ಎಲ್ಲವೂ ಏನೈತಿ 90 ಡಿಗ್ರಿ ಬಿಲೋ ಇರ್ತವೆ. ಸೊ ಒಂದು ಅಕ್ಯೂಟ್ ಟ್ರಯಾಂಗಲ್ ಇತ್ತಂದ್ರೆ ಎಲ್ಲ ಆ್ಯಂಗಲ 90 ಡಿಗ್ರಿ ಬಿಲೋ ಇತ್ತಂದ್ರೆ ಅದನ್ನು ಅಕ್ಯೂಟ್ ಆ್ಯಂಗಲ್ಡ ಅಂತ ಇಲ್ಲಿ ನಾವು ಕರಿಬೋದಾಗಿರ್ತದೆ. ನೆಕ್ಸ್ಟ್, ದ ಪಾಯಿಂಟ್ ವೇರ್ ಆಲ್ 3 ಮೀಡಿಯನ್ಸ್ ಆಫ್ ಅ ಟ್ರಯಾಂಗಲ್ ಮೀಟ್ ಈಸ್ ಕಾಲ್ಡ್ ಅಂದರು. ಸೊ ಇಲ್ಲಿ ಆಲ್ 3 ಮೀಡಿಯನ್ಸ್ ಅಂದರೆ ಇಲ್ಲಿ ಒಂದು ಸೈಡ್ದ ಮಧ್ಯದ ಏನೈತಿ ಮಧ್ಯ ಭಾಗ ಏನೈತಿ ಇಲ್ಲಿ ಮೀಡಿಯನ್ ಆಗುತ್ತೆ. ಸೊ ಈ ಮೀಡಿಯನ್ ಹೋಗಿ ಅಪೋಸಿಟ್ ಇಲ್ಲಿ ಪಾಯಿಂಟ್ಗೆ ವರ್ಟೆಕ್ಸ್ಗೆ ಇಲ್ಲಿ ಟಚ್ ಆಗಬೇಕು. ಸೊ ಇಂತಹ 3 ಸೈಡ್ ಕಡೆಯಿಂದ ಇಲ್ಲಿ ಕೂಡುವಂಥ ಪಾಯಿಂಟ್ ಏನೈತಿ ಅದನ್ನು ಏನಂತ ಕರೀತಾರೆ ಅಂದರೆ ಇಲ್ಲಿ ಸೆಂಟ್ರಾಯ್ಡ್ ಅಂತ ಇಲ್ಲಿ ಕರೀತಾರೆ. ದ ಸೆಂಟ್ರಾಯ್ಡ್ ಈಸ್ ಅ ಇಂಟರ್ಸೆಕ್ಷನ್ ಆಫ್ ಪಾಯಿಂಟ್ ಆಫ್ ದಿ 3 ಮೀಡಿಯನ್ಸ್ ಆಫ್ ಅ ಟ್ರಯಾಂಗಲ್ ಆ್ಯಂಡ್ ಡಿವೈಡ್ಸ್ ಈಚ್ ಮೀಡಿಯನ್ ಇನ್ 2:1. ಅಂದ್ರೆ ಇಲ್ಲಿ ಈ ರೀತಿ ಟ್ರಯಾಂಗಲ್ ಅದ. ಸೊ ಇಲ್ಲಿ ಪಾಯಿಂಟ್ ಇಂಟರ್ಸೆಕ್ಷನ್ ಪಾಯಿಂಟ್. ಸೊ ಈ ಪಾಯಿಂಟದಿಂದ ಆಪೋಸಿಟ್ ಸೈಡ್ದ 2:1 ಅಂದ್ರೆ 2 ಸಮ ಆಗ್ಬೇಕು, ಅಂದ್ರೆ ಅರ್ಧ ಅರ್ಧ ಆಗ್ಬೇಕು. ಇದು ಟೋಟಲ್ 2 ಐತೆ ಅಂದ್ರೆ ಇದೊಂದು. ಸೊ ಈ ರೀತಿ ಕೂಡ್ಬೇಕು, ಇದು ಒಂದು ನೆಕ್ಸ್ಟ್ ಈ ರೀತಿ. ಸೊ ಈ ಕೊಡುವಂಥ ಪಾಯಿಂಟ್ಗೆ ಏನೈತಿ ಇಲ್ಲಿ ನಾವು ಸೆಂಟ್ರಾಯ್ಡ್ ಅಂತ ಕರೀತಾರೆ. ಸೊ ಅಂದ್ರೆ ಇಲ್ಲಿ ಸಮಬಾಹುಗಳನ್ನ ಇಲ್ಲಿ ಪಾಯಿಂಟದ ಮಧ್ಯ ಮೀಡಿಯನನ್ನು ತೊಗೊಂಡು ನಾವು ಇಲ್ಲಿ ಕೊಡುವಂಥ ಪಾಯಿಂಟ್ಗೆ ಇಲ್ಲಿ ಸೆಂಟ್ರಾಯ್ಡ್ ಅಂತ ಕರೀತಾರೆ. ನೆಕ್ಸ್ಟ್, a point where all 3 perpendicular bisectors of a triangle meet is called ಅಂದರು. ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ಸ್ ಅಂದ್ರೆ ಟ್ರಯಾಂಗಲ್ ಅದ. ಸೊ ಟ್ರಯಾಂಗಲ್ದ ಇಲ್ಲಿ ಎಕ್ಸಾಕ್ಟ್ಲಿ 90 ಡಿಗ್ರಿ ಇದು ಟೋಟಲ 6 ಸೆಂಟಿಮೀಟರ್ ಐತೆ ಅಂದ್ರೆ ಇಲ್ಲಿ 3 ಸೆಂಟಿಮೀಟರ್ ಈ ಕಡೆ 3 ಸೆಂಟಿಮೀಟರ್ ಈ ಕಡೆ. ಸೊ ಇಲ್ಲಿ ನಾವು 90 ಡಿಗ್ರಿಯನ್ನು ಫಾರ್ಮ್ ಮಾಡಬೇಕು. 90 ಡಿಗ್ರಿ ರೇಖೆಯನ್ನು ಹೊಡೆದಾಗ ಸೊ ಇದೇ ರೀತಿ 3 ಬಾಹುಗಳಿಗೆ ಮಾಡಿದಾಗ ನಮ್ಗೆ ಕೂಡುವಂಥ ಒಂದು ಪಾಯಿಂಟ್ಗೆ ಏನೈತಿ ಇಲ್ಲಿ ನಾವು ಇದನ್ನು ಸರ್ಕಮ್ ಸೆಂಟರ್ ಅಂತ ಇಲ್ಲಿ ಕರಿಬೋದು. ಸೊ ಈ ಪಾಯಿಂಟ್ ಏನೈತಿ ಇಲ್ಲಿ ಪಿ ಪಾಯಿಂಟ್, ಇದನ್ನು ಸರ್ಕಮ್ ಸೆಂಟರ್ ಅಂತ ಇಲ್ಲಿ ನಾವು ಕರಿಬೋದು. ಸೊ ಎಕ್ಸಾಕ್ಟ್ಲಿ 90 ಡಿಗ್ರಿ ಹಾಗೆ ಎ ಬಿ ಮಧ್ಯದಲ್ಲಿ ಮಿಡಲ್ದಲ್ಲಿ ತಗೋಬೇಕು, ಎಕ್ಸಾಕ್ಟ್ಲಿ 90 ಡಿಗ್ರಿ, ಅದಕ್ಕೆ ಸರ್ಕಮ್ ಸೆಂಟರ್ ಅಂತೇಳಿ ಕರೀತಾರೆ.
Circumcenter is a center of a circumscribed circle and is the intersection point of the perpendicular bisectors of sides. ಸೊ ಇಲ್ಲಿ ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಪಾಯಿಂಟ್ ವೇರ್ ಆಲ್ ತ್ರೀ ಅಲ್ಟಿಟ್ಯೂಡ್ಸ್ ಆಫ್ ಅ ಟ್ರಯಾಂಗಲ್ ಮೀಟ್ ಈಸ್ ಕಾಲ್ಡ್ ಅಂದರು. ಸೊ ಟ್ರಯಾಂಗಲ್ದ ಅಲ್ಟಿಟ್ಯೂಡ್ಸ್ ಅಂದರೆ ಇಲ್ಲಿ ಹೈಯೆಸ್ಟ್ ಎತ್ತರವನ್ನು ಇಲ್ಲಿ ನಾವು ಪಾಯಿಂಟ್ಗೆ ರೀಚ್ ಆಗಬೇಕು. ಸೊ ಅದು ಇಲ್ಲಿ ಅಲ್ಟಿಟ್ಯೂಡ್ ಆಗುತ್ತೆ. ಹೈಟ್ ಅನ್ನೋದು ಇಲ್ಲಿ ಕೌಂಟ್ ಆಗುತ್ತೆ. ಅಲ್ಟಿಟ್ಯೂಡ್ಸ್ ಮೀನ್ಸ್ ಇಲ್ಲಿ ಹೈಟ್ ಟ್ರಯಾಂಗಲ್ದಾಗ. ಸೊ ಇಲ್ಲಿ ಮೂರು ಹೈಟ್ಗಳನ್ನು ನಾವು ಜೋಡಿಸಿದಾಗ ಈ ಪಾಯಿಂಟದಿಂದ ಎಕ್ಸಾಕ್ಟ್ಲಿ 90 ಡಿಗ್ರಿ, ಪಾಯಿಂಟದಿಂದ ಎಕ್ಸಾಕ್ಟ್ಲಿ 90 ಡಿಗ್ರಿ ಬರಬೇಕು. ಸೊ ಅದೇ ರೀತಿ ಈ ಥರ ಮೂರು ಸೈಡ್ ಮಾಡಿದಾಗ ಇಲ್ಲಿ ಕೊಡುವಂಥ ಪಾಯಿಂಟ್ಗೆ ಏನೈತಿ ಇಲ್ಲಿ ಆರ್ಥೋ ಸೆಂಟರ್ ಅಂತ ಇಲ್ಲಿ ನಾವು ಕರಿತೀವಿ. ದ ಆರ್ಥೋ ಸೆಂಟರ್ ಇಸ್ ದ ಪಾಯಿಂಟ್ ವೇರ್ ತ್ರೀ ಅಲ್ಟಿಟ್ಯೂಡ್ಸ್ ಆಫ್ ದ ಟ್ರಯಾಂಗಲ್ ಇಂಟರ್ಸೆಕ್ಟ್. ಸೊ ಇಲ್ಲಿ ಮೂರು ಅಲ್ಟಿಟ್ಯೂಡ್ಸ್ ಕೊಡುವಂಥ ಪಾಯಿಂಟ್ಗೆ ಏನೈತಿ ಇಲ್ಲಿ ಆರ್ಥೋ ಸೆಂಟರ್ ಅಂತ ಕರಿತೀವಿ. ಸೊ ಅದೇ ರೀತಿ ಇಲ್ಲಿ ಸರ್ಕಮ್ ಸೆಂಟರ್ ಅಂದ್ರೆ ಇಲ್ಲಿ ಮೂರು ಪರ್ಪೆಂಡಿಕ್ಯುಲರ್ ಲೈನ ಇಲ್ಲಿ ಕೊಡುವಂಥ ಪಾಯಿಂಟ್ಗೆ ಏನೈತಿ ಇಲ್ಲಿ ಸರ್ಕಮ್ ಸೆಂಟರ್ ಅಂತ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ತ್ರೀ ಮೀಡಿಯನ್ಸ್ ಕೊಡುವಂಥ ಪಾಯಿಂಟ್ಗೆ ಏನೈತಿ ಇಲ್ಲಿ ಸೆಂಟ್ರಾಯ್ಡ್ ಅಂತ ಇಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ದ ಪಾಯಿಂಟ್ಸ್ ವೇರ್ ಆಲ್ ತ್ರೀ ಆ್ಯಂಗಲ್ಸ್ ಬೈಸೆಕ್ಟರ್ಸ್ ಆಫ್ ಅ ಟ್ರಯಾಂಗಲ್ ಮೀಟ್ ಈಸ್ ಕಾಲ್ಡ್ ಅಂದರು. ಸೊ ಇಲ್ಲಿ ಇನ್ ಸೆಂಟರ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಪಾಯಿಂಟ್ ವೇರ್ ಆಲ್ ತ್ರೀ ಆ್ಯಂಗಲ್ ಬೈಸೆಕ್ಟರ್ ಆಫ್ ಅ ಟ್ರಯಾಂಗಲ್ ಮೀಟ್. ದ ಇನ್ ಸೆಂಟರ್ ಇಸ್ ದ ಸೆಂಟರ್ ಆಫ್ ಅ ಇನ್ಸ್ಕ್ರೈಬ್ಡ್ ಸರ್ಕಲ್ ಈಸ್ ದಿ ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ದ ಆ್ಯಂಗಲ್ ಬೈಸೆಕ್ಟರ್. ಸೊ ಇಲ್ಲಿ ಸರ್ಕಲ್ ಅದ. ಸೊ ಇಲ್ಲಿ ಟಚ್ ಆಗೋ ಪಾಯಿಂಟ. ಸೊ ಇವುಗಳನ್ನ ಏನೈತಿ ಕೂಡಿಸಿದಾಗ ಮೂರು ಸೈಡ್ದು. ಸೊ ಇಲ್ಲಿ ಸರ್ಕಲ್ನ ಮಧ್ಯೆ ಏನು ಬರ್ತದಲ್ಲ ಇದು ಇನ್ ಸೆಂಟರ್ ಪಾಯಿಂಟ್ ಅಂತ ಇಲ್ಲಿ ಆಗುತ್ತೆ. ನೆಕ್ಸ್ಟ್, ಇನ್ ಆನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಈಚ್ ಆ್ಯಂಗಲ್ ಮೇಜರ್ಸ್ ಅಂದರು. ಸೊ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಮೂರು ಬಾಹುಗಳು ಮೂರು ಕೋನಗಳು ಇಲ್ಲಿ ಸಮ ಆಗಿರ್ತವೆ. ಸೊ ಇದು ಎಷ್ಟು ಇರ್ತದೆ ಅಂದ್ರೆ ಇಂಟೀರಿಯರ್ ಆ್ಯಂಗಲ್ ಸಮ 180 ಇರ್ತದೆ. ಸೊ ಟೋಟಲ 3 ಆ್ಯಂಗಲ್ ಅಂದರೆ 3 ಒಂದ್ಲಿ 3 60. ಸೊ ಈಚ್ ಆ್ಯಂಗಲ್ ಎಷ್ಟು ಇರ್ತಾವೆ 60 ಡಿಗ್ರಿ ಇಲ್ಲಿ ಆಗಿರ್ತದೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಏರಿಯಾ ಆಫ್ ಅ ಟ್ರಯಾಂಗಲ್ ವಿತ್ ಬೇಸ್ ಬಿ ಹೈಟ್ ಎಚ್. ಸೊ ಏರಿಯಾ ಆಫ್ ಅ ಟ್ರಯಾಂಗಲ್ ಫಾರ್ಮುಲಾ ಏನ 1/2 ಇಂಟು ಬೇಸ್ ಇಂಟು ಹೈಟ್ ಅಂತ ಆಗುತ್ತೆ. ಬೇಸ್ ಇಂಟು ಹೈಟ್. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ಪೆರಿಮೀಟರ್ ಆಫ್ ಅ ಟ್ರಯಾಂಗಲ್ ವಿತ್ ಸೈಡ್ಸ್ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ 5 ಸೆಂಟಿಮೀಟರ್. ಸೊ ಇವುಗಳ ಪೆರಿಮೀಟರ್ ಏನಾಗುತ್ತೆ ಟ್ರಯಾಂಗಲ್ದ ಅಂದ್ರೆ ಇವು ಮೂರನ್ನು ಕೂಡಿಸಿರಾತು ನಮ್ಗೆ ಆನ್ಸರ್ ಬರ್ತದೆ. ಸೊ ಇಲ್ಲಿ 3 4 7 7 5 12. ಸೊ 12 ಸೆಂಟಿಮೀಟರ್ ಟ್ರಯಾಂಗಲ್ದ ಪೆರಿಮೀಟರ್ ಇಲ್ಲಿ ಇರ್ತದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆಫ್ ಸೈಡ್ಸ್ ಫಾರ್ಮ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗೈತೆ ಅಂದ್ರೆ ಅದ ಪೈಥಾಗೋರಸ್ ಪ್ರಮೇಯವನ್ನು ಒಬೆ ಮಾಡಬೇಕು. ಸೊ ಅವಾಗ ಮಾತ್ರ ಏನೈತೆ ಅದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರ್ತದೆ. ಸೊ ಇಲ್ಲಿ ಪೈಥಾಗೋರಸ್ ಪ್ರಮೇಯ ಏನು ಹೇಳ್ತದೆ ಅಂದ್ರೆ, ಸೊ ಇಲ್ಲಿ ಹೈಪೋಟೆನಸ್ ಹತ್ರ ಸ್ಕ್ವೇರ್. ಸೊ ಇಲ್ಲಿ ಉಳಿದ ಎರಡು ಸೈಡ್ಸ್ ಸ್ಕ್ವೇರ್ ಸಮಕ್ಕೆ ಈಕ್ವಲ್ ಇರ್ತದೆ. ಅಂದ್ರೆ ಇಲ್ಲಿ ಎ ಸ್ಕ್ವೇರ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಗಿರ್ತದೆ. ಸೊ ಈ ರೀತಿ ನಾವು ನೋಡೋದಾದ್ರೆ ಇಲ್ಲಿ 2 ಸ್ಕ್ವೇರ್ ಮತ್ತು 4 ಸ್ಕ್ವೇರ್, 2 ಸ್ಕ್ವೇರ್ ಮತ್ತು 3 ಸ್ಕ್ವೇರ್ ಕೂಡಿಸಿರ 4 ಸ್ಕ್ವೇರ್ ಆಗಬೇಕು. ಸೊ ಇದು ಒಂದೇದ ಆಗೋದಿಲ್ಲ. ನೆಕ್ಸ್ಟ್
ಎರಡನೇದೇನೈತಿ 5 ಸ್ಕ್ವೇರ್ ಮತ್ತು 12 ಸ್ಕ್ವೇರನ್ನು ಕೂಡಿಸಿರ 13 ಸ್ಕ್ವೇರ್ ಆಗಬೇಕು. ಸೊ ಇದು ಒಂದು ಏನೈತಿ ಆಗ್ತದೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ 5 ಸ್ಕ್ವೇರ್ ಅಂದರೆ ಇಲ್ಲಿ 25, 12 ಸ್ಕ್ವೇರ್ ಅಂದರೆ 144, 13 ಸ್ಕ್ವೇರ್ ಅಂದರೆ 169. ಸೊ ಇಲ್ಲಿ 144 ಮತ್ತು 25 ಕೂಡಿಸಿದ್ರೆ ಇಲ್ಲಿ 169. ಸೊ ಇದು 13 ಸ್ಕ್ವೇರ್ ಆಯಿತು, ಇದು 13 ಸ್ಕ್ವೇರ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಇಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ಇಲ್ಲಿ ಇದು ಮಾಡಬೇಕು. ಸೊ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಸಿ ಸ್ಕ್ವೇರ್ ತೊಂದರು. ಸೊ ಇದನ್ನು ನೀವು ಚೇಂಜ್ ಮಾಡಿ ತಗೋಬೋದು. ಸೊ ಅವರ ಇದನ್ನು ಎ ಸ್ಕ್ವೇರ, ಇದನ್ನು ಬಿ ಸ್ಕ್ವೇರ, ಇದನ್ನು ಸಿ ಸ್ಕ್ವೇರ್ ಅಂತ ತೊಂದರು. ನಡೀತದೆ, ನೀವು ಯಾವ್ದು ಬೇಕಾದ ನಿಮ್ಗೆ ಏನು ಗೊತ್ತಿರ್ಬೇಕಂದ್ರೆ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಐತೆ ಅಂದ್ರೆ ಸೊ ಈ ಥರ ಅಪೋಸಿಟ್ ಆ್ಯಂಗಲ್ ಇದು ಹೈಪೋಟೇನಸ್ ಏನೈತಿ ಇದು ಉಳಿದೆರಡು ಸೈಡ್ಸ್ಗಳ ಸ್ಕ್ವೇರ್ಗೆ ಸಮ್ ಇರ್ಬೇಕು. ಇದಿಷ್ಟು ನಿಮ್ಗೆ ಗೊತ್ತಿರ್ಬೇಕು. ಸೊ ಇಲ್ಲಿ ಎ ಸ್ಕ್ವೇರ್ ತೊಂದರು, ನೀವು ಸಿ ಸ್ಕ್ವೇರ್ ತೊಂದಿರುತ್ತೆ ಏನೋ ಕೇಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್, ದ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಅ ಟ್ರಯಾಂಗಲ್ ಈಸ್ ಈಕ್ವಲ್ ಟು ದ ಸಮ್ ಆಫ್ 2 ಇಂಟೀರಿಯರ್ ಅಪೋಸಿಟ್ ಆ್ಯಂಗಲ್. ಸೊ ಇಲ್ಲಿ ಒಂದು ಟ್ರಯಾಂಗಲ್ ಅದ. ಸೊ ಇಲ್ಲಿ ಅವ್ರೇನು ಹೇಳಿದ್ದಾರೆ ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ಇಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ ಅದ. ಸೊ ಇದು ಯಾವ ಆ್ಯಂಗಲ್ಗಳ ಸಮ್ಕಿಲಿ ಈಕ್ವಲ್ ಆಗಿರ್ತದೆ ಅಂದ್ರೆ ಸೊ ಇಲ್ಲಿ ಈ ಆ್ಯಂಗಲ ಮತ್ತು ಈ ಆ್ಯಂಗಲ. ಸೊ ಇವೆರಡೂ ಆ್ಯಂಗಲ್ಗಳ ಸಮ್ಗೆ ಏನೈತಿ ಇದು ಎಕ್ಸ್ಟೀರಿಯರ್ ಆ್ಯಂಗಲ ಈಕ್ವಲ್ ಆಗಿ ಇರ್ತದೆ. ಸೊ ಯಾವ ರೀತಿ ಅಂದರೆ ಇಲ್ಲಿ ದ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಅ ಟ್ರಯಾಂಗಲ್ ಈಸ್ ಈಕ್ವಲ್ ಟು ದ ಸಮ್ ಆಫ್ 2 ಇಂಟೀರಿಯರ್ ಅಪೋಸಿಟ್ ಆ್ಯಂಗಲ್ಸ್. ಸೊ 2 ಇಂಟೀರಿಯರ್ ಅಪೋಸಿಟ್ ಆ್ಯಂಗಲ್ಸ್ ಕದ ಈಕ್ವಲ್ ಆಗಿರ್ತದೆ. ಸೊ ಒಂದು ವೇಳೆ ಇದು 120 ಡಿಗ್ರಿ ಐತೆ ಅಂದ್ರೆ ಇದು 50, ಇದು 70 ಇರ್ಬೋದು. ಸೊ ಈ ರೀತಿ ಏನೈತಿ ಆಗ್ಬೋದು. ಸೊ ಇವೆರಡು ಆ್ಯಂಗಲ್ಗಳ ಸಮ್ಮ ಇಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ಗೆ ಈಕ್ವಲ್ ಆಗಿರ್ತದೆ. ನೆಕ್ಸ್ಟ್, ಇನ್ ಅ ಟ್ರಯಾಂಗಲ್ ದ ಸಮ್ ಆಫ್ ಎನಿ 2 sides is always greater than a third side ಅಂದರು. ಸೊ ಟ್ರಯಾಂಗಲ್ ಇನ್ಇಕ್ವಾಲಿಟಿ ಥಿಯರಮ್ ಸ್ಟೇಟ್ಸ್ ದಟ್ ದ ಸಮ್ ಆಫ್ ಎನಿ 2 sides ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದ ಥರ್ಡ್ ಸೈಡ್ ಅನ್ನೋದು ಇಲ್ಲಿ ಥಿಯರಮ್ ಮುಖಾಂತರ ನಾವು ಇಲ್ಲಿ ಇದನ್ನು ಹೇಳ್ಬೋದು. ನೆಕ್ಸ್ಟ್, 22 ಆ್ಯಂಗಲ್ಸ್ ಆಫ್ ಅ ಟ್ರಯಾಂಗಲ್ 45 ಆ್ಯಂಡ್ 45 ದ ಥರ್ಡ್ ಆ್ಯಂಗಲ್ ಅಂತ ಕೇಳಿದರು. ಸೊ ಟೋಟಲ 180 ಇರ್ತದೆ. ಸೊ ಅದರಲ್ಲಿ 45 ಒಂದದ, ಇನ್ನೊಂದು 45 ಅದ. ಸೊ ಮೂರನೇ ಆ್ಯಂಗಲ್ ಎಷ್ಟಾಗುತ್ತೆ 45, 90, 180 90 ಹೋದ್ರೆ 90 ಆ್ಯಂಗಲ್ ಇರ್ತದೆ. ಸೊ ಇನ್ನೊಂದು ಆ್ಯಂಗಲ 90 ಇರ್ತದೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. Next, the triangle inequality theorem states that for any triangle the sum of any 2 sides must be greater than a third side. ಇದು ಆಗಲೇ ಆಗಿತ್ತು, ಅದ ಕ್ವಶನ್ ಅದ. ಸೊ ಇಲ್ಲಿ ಈ ಟ್ರಯಾಂಗಲ್ ಇನ್ಇಕ್ವಾಲಿಟಿ ಥಿಯರಮ್ ಮುಖಾಂತರ ಸೊ ಎನಿ 2 sides ಅವುಗಳ ಸಮ್ ಈಸ್ ಈಕ್ವಲ್ ಟು ದ ಥರ್ಡ್ ಒನ್ ಆಗಿರ್ತದೆ. ಸೊ ಎರಡು ಸೈಡ್ಸ್ಗಳ ಸಮ್ ಏನಿರ್ತೈತಿ ಇನ್ನೊಂದು ಸಮ್ಗಿಂತ ಏನೈತಿ ಗ್ರೇಟರ್ ದ್ಯಾನ್ ಥರ್ಡ್ ಸೈಡ್. ಸೊ ಇವು 2, 3 ಇತ್ತಂದ್ರೆ ಸೊ ಇವುಗಳ ಸಮ್ ಏನೈತಿ ಈ ಆ್ಯಂಗಲ್ಗಿಂತ ಜಾಸ್ತಿ ಇರಬೇಕು. ಸೊ ಇದು 4 ಐತೆ ಅಂದ್ರೆ ಇವೆರಡು ಆ್ಯಂಗಲ್ಗಳ ಸಮ 4ಕ್ಕಿಂತ ಜಾಸ್ತಿ ಇರಬೇಕು. ಸೊ ಅದ ಏನೈತಿ ಟ್ರಯಾಂಗಲ್ ಇನ್ಇಕ್ವಾಲಿಟಿ ಆಗಿರ್ತದೆ. ಸೊ ಇಲ್ಲಿಗೆ ಏನೈತಿ 20 ಕ್ವಶನ ಕಂಪ್ಲೀಟ. ಸೊ ಮತ್ತು ನಿಮ್ಗೆ ಟಾಪಿಕ್ ವೈಸ್ ಕ್ಲಾಸ, ಮಾಡಲ್ ಕ್ವಶನ್ ಪೇಪರ, PDF ನೋಟ್ಸ, ಹಾಗೆ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು. ಸೊ ನಿಮಗೆ ಕ್ಲಾಸ್ಗಳು, PDF ನೋಟ್ಸು, ಮಾಡಲ್ ಕ್ವಶನ್ ಪೇಪರ್ ಬೇಕಾದಲ್ಲಿ ಮೆಂಬರ್ಶಿಪ್ಗೆ ಜಾಯ್ನ್ ಆಗಬೇಕು. ಯೂಟ್ಯೂಬ್ ಮೆಂಬರ್ಶಿಪ್ ಅದ. ಸೊ ಓನ್ಲಿ 199 ರುಪೀಸ್ಗೆ ಅದ. ಸೊ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಎಲ್ಲಿಯೂ ಇಲ್ಲ. ಸೊ ಮತ್ತು ಇನ್ನೊಂದು
ಕ್ಲಾಸ್ಗಳು ಏನೈತಿ ಓನ್ಲಿ 1 ಮಂತ್ ಇರ್ತದೆ, ನೀವು 1 ಮಂತ್ ಮಾತ್ರ ನೋಡ್ಬೋದು. ಸೊ ನೆಕ್ಸ್ಟ್ ನಿಮ್ಗೆ ಕಂಟಿನ್ಯೂ ಕ್ಲಾಸ್ ಬೇಕಾದ್ರೆ ಏನೈತಿ ಮತ್ತು ನೆಕ್ಸ್ಟ್ ಮಂತು ನೀವು 199 ಪೇ ಮಾಡಬೇಕು. ಸೊ 199 ಪೇ ಮಾಡಿದ್ರೆ ನಿಮ್ಗೆ PDF ನೋಟ್ಸ, ಮಾಡಲ್ ಕ್ವಶನ್ ಪೇಪರ, ಹಾಗೆ ಇದು ಡೈಲಿ ಟಾಪಿಕ್ ವೈಸ್ ಟೆಸ್ಟ್ಗಳ ಕ್ವಶನ್ ಪೇಪರ್ ಇದನ್ನೂ ಕೂಡ ನಿಮ್ಗೆ ಪ್ರೊವೈಡ್ ಮಾಡಲಾಗ್ತದೆ PDF ರೂಪದಲ್ಲಿ. ಸೊ ಟೆಲಿಗ್ರಾಮ್ ಚಾನಲ್ನಲ್ಲಿ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಲಾಗಿದೆ. ಸೊ ಮೆಂಬರ್ಶಿಪ್ಗೆ ಯಾರು ಜಾಯ್ನ್ ಆಗ್ತಾರೆ ಅವರನ್ನು ಆ ಗ್ರೂಪ್ಗೆ ಆ್ಯಡ್ ಮಾಡಲಾಗ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.